ಜಾತಿ ಮತ ಧರ್ಮಗಳನ್ನು ನೋಡದೆ ಅವರಿಗೆ ಆರ್ಥಿಕವಾದಂತಹ ಸಹಾಯವನ್ನ, ಅವರ ಆರೋಗ್ಯದ ರಕ್ಷಣೆಗೆ ಮತ್ತು ವಿವಿಧ ಸಂದರ್ಭದಲ್ಲಿ ಅವರ ಸ್ವಾವಲಂಬಿ ಬದುಕಿಗೆ ನೆರವನ್ನ ನೀಡಿದಂತಹ ಕರ್ನಾಟಕ ರಾಜ್ಯದ ಜನಪ್ರಿಯ ಸಚಿವರಾದಂತಹ ಶ್ರೀ ಜಮೀರ್ ಅಹಮದ್ ರವರೇ, ವಿಶೇಷವಾಗಿ ನಿಮ್ಮ ಬಗ್ಗೆ ನಮಗೆಲ್ಲ ಅಭಿಮಾನ ಏನಕ್ಕೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಡ್ಯಾಮಿನ ರಿಪೇರಿ ಮಾಡುವ ಸಂದರ್ಭದಲ್ಲಿ 50 ಜನ ಎಲ್ಲ ಕಾರ್ಮಿಕರಿಗೆ 50,000 ರೂಪಾಯಿಗಳ ಹಣವನ್ನ ಕೊಟ್ಟು ಅವರಿಗೆ ಸತ್ಕರಿಸುವುದರ ಮೂಲಕ ಹೆಸರಿಲ್ಲದಂತಹ ಆ ದುಡಿಯುವ ಜನರ ಪರವಾಗಿ ನೀವು ನಿಂತಿರಲ್ಲ, ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಬಗ್ಗೆ ಅಭಿಮಾನ ಇದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ, ಅನೇಕ ಜನರಿಗೆ ಕಾಯಿಲೆಗಳು ಬರುತ್ತೆ. ಆದರೆ ಮೈಸೂರಿನಲ್ಲಿ ಒಂದು ಮಗುವಿಗೆ ಅವರ ಬೆನ್ನಿನ ಮೂಳೆಯ ಸಂಬಂಧದಲ್ಲಿ ಬಂದಂತಹ ನರದ ಕಾಯಿಲೆಗೆ ಸುಮಾರು 16 ಕೋಟಿ ರೂಪಾಯಿ ಕೊಡಬೇಕು ಅಂದ್ರು. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಅನೇಕ ರಾಜಕಾರಣಿಗಳು ದೊಡ್ಡ ದೊಡ್ಡ ಮಾತನಾಡ್ತಾರೆ, ಮಾನವೀಯತೆ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಜಮೀರ್ ಅಹಮದ್ ರವರು 25 ಲಕ್ಷ ರೂಪಾಯಿಗಳನ್ನು ಅವರಿಗೆ ಕೊಟ್ಟು, ಜೊತೆಗೆ ಹಲವಾರು ಸಂಸ್ಥೆಗಳಿಂದ CSR ಫಂಡಿನ ಮೂಲಕ ಸಹಾಯವನ್ನ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಇಂಥ ಹಲವಾರು ಘಟನೆಗಳು ನಿಮ್ಮ ಬಗ್ಗೆ ನಮಗೆ ಒಂದು ವಿಶೇಷವಾದಂತ ಅಭಿಮಾನ ಮೂಡಲಿಕ್ಕೆ ಕಾರಣವಾಗಿದೆ. ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ, ಕೆಂಪೇಗೌಡರ ಜಯಂತಿಯನ್ನ BBMP ವತಿಯಿಂದ ಆಚರಿಸ್ತಾ ಇದ್ರು. ಆದ್ರೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇದನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದಂತಹ ಕೀರ್ತಿ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರಿಗೆ ಸಲ್ಲುತ್ತೆ. ಆತ್ಮೀಯ ನಾಗರಿಕ ಬಂಧುಗಳೇ, ಭಾರತ ದೇಶದಲ್ಲಿರುವಂತಹ ನಾವು ಮೊದಲು ನಾನೊಬ್ಬ ಭಾರತೀಯ ಅಂತ ಅತ್ಯಂತ ಎದೆ ತಟ್ಟಿ ಹೇಳಬೇಕಾಗತ್ತೆ. ನಂತರ ನಾನೊಬ್ಬ ಕನ್ನಡಿಗ ಅನ್ನುವಂತಹ ಕಾರಣಕ್ಕಾಗಿ ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾನು ಬೆಂಗಳೂರಿನವನು ಅನ್ನೋದಕ್ಕೆ ಅತ್ಯಂತ ಅಭಿಮಾನದಿಂದ ಹೇಳಬೇಕಾಗತ್ತೆ. ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ, ಅನೇಕ ರಾಜ್ಯಗಳಿಗೆ ರಾಜಧಾನಿ